As you can see, it's this narrow. ಈಗ ಜಾಗ ಇನ್ನೂ ಸ್ಕ್ವೀಸ್. ಹಲೋ ಹಲೋ ಹಲೋ, ಲೈಕ್ ಇಷ್ಟೇ ಸ್ಪೇಸ್ ಇರೋದು, ಇನ್ನು ಹತ್ತಕ್ಕಾಗಲ್ಲ. Yes, great success. And this is the view. You can see. ಹುಡುಗಿರ್ನ ಕೆಳಗೆ ಇಳಿಸ್ತಾ ಇದ್ದೀನಿ. ಎಲ್ಲ ಕೆಳಗೆ ಇಳ್ಕೊಂಡು ಹೋಗ್ತಾ ಇದ್ದಾರೆ. Yes. Thank you so much. So sweet of you girls. Welcome. Right. Content creator. Hey, we have taken the tuk-tuk ride. Okay. ನಾನೊಂದು ಮಾತು ಹೇಳ್ತೀನಿ, ಕೆಲವು ಸಲ ನಮ್ಮ ಅಡ್ವೈಸ್ನ ಜನ ಕೇಳದೆ ಇರೋದ್ರಿಂದ ತುಂಬಾ ಒಳ್ಳೇದಾಗತ್ತೆ. ಯಾಕೆಂದರೆ ಈ ಜಾಗಕ್ಕೆ ಹೋಗಬೇಡ ಅಂತ ಹಿಂದಿನ ದಿನ ರಾತ್ರಿ ನಮ್ಮ ಟ್ರಿಪ್ ಪ್ಲ್ಯಾನರ್ ಕಸಿನ್ಗೆ ನಾನು ತುಂಬ ಕನ್ವಿನ್ಸ್ ಮಾಡಿದ್ದೆ. ಕ್ರೌಡ್ ಇರುತ್ತೆ ಕಣೆ, ಟಾಪ್ ರೀಚ್ ಮಾಡೋಕ್ಕಾಗಲ್ಲ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ವಿಡಿಯೋ ನೋಡ್ಬಿಟ್ಟಿದ್ದೀನಿ, ಕ್ರೌಡು. ಆದರೆ ಅವಳು ನನ್ನ ಮಾತು ಕೇಳಲಿಲ್ಲ. ಥ್ಯಾಂಕ್ ಗಾಡ್ ಕೇಳಲಿಲ್ಲ. ಯಾಕೆಂದರೆ ಶ್ರೀಲಂಕಾ ಟ್ರಿಪ್ಪಲ್ಲಿ ಇದು ನಮ್ಮ ಬೆಸ್ಟ್ ಡೆಸಿಷನ್ಸಲ್ಲಿ ಒಂದಾಯಿತು. ಹಲೋ ಹೇಗಿದ್ದೀರಾ ಎಲ್ಲರೂ? ಸಖತ್ತಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾವು ಶ್ರೀಲಂಕಾನ ಮೋಸ್ಟ್ ಮೆಮೊರೇಬಲ್ ಎಕ್ಸ್ಪೀರಿಯನ್ಸಲ್ಲಿ ಒಂದು ಶೇರ್ ಮಾಡ್ತೀನಿ. ಅಂಬುಲುವಾವಾ ಟವರ್. ನಾವು ಕ್ಯಾಂಡಿಯಿಂದ ಸ್ಟಾರ್ಟ್ ಮಾಡಿದ್ವಿ ಗಂಪೋಲ ಹತ್ರ ಇರೋ ಅಂಬುಲುವಾವಾಗೆ. Girls, where are we going? ಒಬ್ಳಿಗೆ ಬರೋದು ಹೆಸರು ಅರೌಂಡ್ 1 hour ಜರ್ನಿ ತುಂಬಾ ಬ್ಯೂಟಿಫುಲ್. ಎಲ್ಲ ಕಡೆ ಗ್ರೀನರಿ, ಹಿಲ್ಸ್, ಫಾರೆಸ್ಟ್, ಕೂಲ್ ವೆದರ್. ಆಲ್ರೆಡಿ ಟ್ರಿಪ್ ಮೂಡ್ ಸ್ಟಾರ್ಟ್ ಆಯಿತು. ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದರೆ ಕಾರ್ ಡೈರೆಕ್ಟ್ ಅವರ ಹತ್ರ ಹೋಗಲ್ಲ, ಬಾಟಮ್ ಅಲ್ಲಿ ಕಾರ್ ಬಿಟ್ಟು ಟುಕ್ ಅಲ್ಲಿ ಹೋಗಬೇಕು. ನಾವು 2 ಟುಕ್ ಅಲ್ಲಿ ಹೊರಟ್ವಿ. ಆನೆಸ್ಟ್ಲಿ ಟುಕ್ ರೈಡ್ ಕೂಡ ತುಂಬಾನೇ ಫನ್ ಆಗಿತ್ತು. ಫಸ್ಟ್ ಟೈಮ್ ಟವರ್ ನೋಡಿದಾಗ ನಾನು ಅಯ್ಯೋ ಮಿಷನ್ ಇಂಪಾಸಿಬಲ್ ಮೂವಿ ಶೂಟ್ ಮಾಡ್ತಾ ಇದ್ದಾರಾ ಅಂತ ಅನಿಸ್ತು. ನನಗೆ ಹೈಟ್ ಅಂದರೆ ತುಂಬಾ ಭಯ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆಲ್ಲ ಫುಲ್ ಕ್ರೌಡೆಡ್ ವೀಡಿಯೋಸು. ಸೊ ಮೇಲೆ ಹೋಗುವಾಗ ಜನ ಜಾಮ್ ಪ್ಯಾಕ್ಡ್ ಇರ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ನಮ್ಮ ಲಕ್ ನೋಡಿ ಮೇಲೆ ಹೋಗುವಾಗ ಆಲ್ಮೋಸ್ಟ್ ಯಾರೂ ಸಿಗಲಿಲ್ಲ. ಫುಲ್ ಕಂಫರ್ಟೇಬಲ್ ಆಗಿ ಕ್ಲೈಂಬ್ ಮಾಡಿದ್ವಿ. ರಶ್ ಇಲ್ಲ, ಟೆನ್ಷನ್ ಇಲ್ಲ, ನಮ್ಮ ಪೇಸಲ್ಲಿ ಎಂಜಾಯ್ ಮಾಡ್ತಾ ಹೋಗ್ತಿದ್ವಿ. ನಾನು ಆನೆಸ್ಟ್ಲಿ ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮೇಲೆ ಹೋಗ್ತಾ ಸ್ಟೇರ್ ಕೇಸ್ ತುಂಬಾ ನ್ಯಾರೋ ಆಗ್ತಾ ಹೋಯಿತು. ನ್ಯಾರೋ ಅಂದರೆ ನಿಜ ತುಂಬಾ ನ್ಯಾರೋ. ಲಾಸ್ಟಲ್ಲಿ ಕೈ ಅಗ್ಲಕ್ಕೂ ಕಡಿಮೆ ಅಂತ ಅನಿಸ್ತಾ ಇತ್ತು. ಬಟ್ ವ್ಯೂ ಮಾತ್ರ ಸೂಪರಾಗಿ ಆಗ್ತಾ ಹೋಯಿತು. ನಿಮಗೆಲ್ಲ ಒಂದು ವಾರ್ನಿಂಗ್ ಕೊಡಬೇಕು. ಏನಪ್ಪ ಅಂದರೆ ನಿಮ್ಮ ಮೊಬೈಲ್ಗೆ ಇನ್ಶೂರೆನ್ಸ್ ಇದ್ದರೆ ಒಳ್ಳೆಯದು. ಯಾಕಂದರೆ ಸೆಲ್ಫಿ ತಗೋಬೇಕು ಅಂತ ತುಂಬಾ ಕಾನ್ಫಿಡೆನ್ಸಲ್ಲಿದ್ದೀರಾ ಅಂದರೆ ಮೊಬೈಲ್ಗೆ ಬೇರೆನೇ ಪ್ಲ್ಯಾನ್ಸ್ ಇರ್ಬೋದು. ನಾವು ನಿಧಾನಕ್ಕೆ ಮೇಲೆ ಹೋಗ್ತಾ ಹೋದ್ವಿ. Look. 11th floor, huh? Guys, we are in 11th floor. And still filming, yeah. Oh my god, so scary. Stay, ಅದು ಗಾಡಿ. Literally, we have to squeeze. ಹಲೋ. ಸೊ ಈ ಥರ ಜಾಗ ಕೊಟ್ಟಿದ್ದಾರೆ. ಮಧ್ಯ ಮೇಲ್ಗಡೆ ಯಾರು ಬಂದರೆ ನಾವು ಈ ಥರ ಜಾಗಗಳೊಳಗೆ ಹೋಗ್ಬೋದು. ಅವ್ರಿಗೆ ದಾರಿ ಬಿಟ್ಕೊಟ್ಟು ನಂತರ ಹೋದ್ಮೇಲೆ ನಾವು ಮೇಲೆ. ಸೊ ಇಲ್ಲಿಗೆ ಇದು ಆಲ್ಮೋಸ್ಟ್ ಎಂಡ್. ಟವರ್ ಕಾಣಿಸ್ತಾ ಇದೆ. ದಿಸ್ ಇಸ್ ದ ವ್ಯೂ ಗೈಸ್. ಹಲೋ, ನಾವು ಟಾಪ್ಗೆ ರೀಚ್ ಆಗ್ಬಿಟ್ಟಿದೀವಿ. ಇನ್ನು ಹೋಗಕ್ಕೆ ಜಾಗ ಇಲ್ಲ. ಇಲ್ಲಿ ನೋಡಿ, ಇನ್ನು ಹತ್ತಕ್ಕಾಗದೇ ಇಲ್ಲ. ಲಿಟ್ರಲಿ ಇಷ್ಟೇ ಸ್ಪೇಸ್ ಇರೋದು, ಇನ್ನು ಹತ್ತಕ್ಕಾಗಲ್ಲ. Yes, great success. And this is the view, if you can see. Woohoo! Shruti and Co. Hello, ನಾವು ಟಾಪ್ಗೆ ರೀಚ್ ಆಗಿಬಿಟ್ಟು ಇವಾಗ ಕೇರ್ಫುಲಿ ಕೆಳಗೆ ಇಳಿತಾ ಇದ್ದೀವಿ. ಇಟ್ ವಾಸ್ ರಿಯಲಿ ವರ್ತ್ ಇಟ್ ಗೈಸ್. ತುಂಬ ಚೆನ್ನಾಗಿತ್ತು ಟಾಪ್ ವ್ಯೂ. ಇಲ್ಲಿ ನೀವು ನೋಡ್ಬೋದು, ನನಗೆ ತೋರ್ಸೋಕ್ಕಾಗ್ತಾ ಇಲ್ಲ, ಮೋಡಗಳೆಲ್ಲ ಹಾಗೆ ಹೋಗ್ತಾ ಇದೆ ನಮ್ಮ ಅಕ್ಕಪಕ್ಕ. ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಎಷ್ಟು ನ್ಯಾರೋ ಇದೆ ಅಂದರೆ. ಇಲ್ಲಿ ಒಬ್ಬರು ಬರಬೇಕು ಅಂದರೆ ಇನ್ನೊಬ್ರು ಅಕ್ಕಪಕ್ಕ ತುರ್ಕೊಬೇಕಾಗತ್ತೆ. ತುಂಬ ಕಷ್ಟ ಪಾಪ. ನಾನು ಇವರೆಲ್ಲ ಹುಡುಗಿರ್ನ ಕೆಳಗೆ ಇಳಿಸ್ತಾ ಇದ್ದೀನಿ. ಎಲ್ಲ ಕೆಳಗೆ ಇಳ್ಕೊಂಡು ಹೋಗ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್ ಆಫ್ ಯು ಗರ್ಲ್ಸ್. ಕೊನೆಗೂ ಟಾಪ್ ರೀಚ್ ಆಗಿದ್ದು ಆನೆಸ್ಟ್ಲಿ ಅದೇ ನನಗೆ ಬಿಗ್ಗೆಸ್ಟ್ ಹ್ಯಾಪಿನೆಸ್. ಯಾರೂ ಹಾಫ್ ವೇ ಸ್ಟಾಪ್ ಮಾಡಿಲ್ಲ. ಮತ್ತು ವ್ಯೂ ವಾಹ್, ಫುಲ್ ಗ್ರೀನರಿ, ಹಿಲ್ಸ್,
ಫ್ರೆಶ್ ಕೂಲ್ ಏರ್, 360 ವ್ಯೂ, ಕ್ರೌಡ್ ಇಲ್ಲ, ರಶ್ ಇಲ್ಲ, ಪ್ಯೂರ್ ಪೀಸ್, ವರ್ತ್ ಎವ್ರಿ ಸ್ಟೆಪ್. ನಾನು ಒಂದು ಸಜೆಷನ್ ಕೊಡ್ತೀನಿ, ಯಾರಾದರೂ ಲವ್ ಪ್ರಪೋಸಲ್ ಪ್ಲ್ಯಾನ್ ಮಾಡ್ತಾ ಇದ್ರೆ ಇಲ್ಲಿ ಮಾಡ್ಬೋದು. ವ್ಯೂ ಕೂಡ ಇದೆ, ರೊಮ್ಯಾನ್ಸ್ ಕೂಡ ಇದೆ, ಟಾಪ್ ಆಫ್ ದ ವರ್ಲ್ಡ್ ಫೀಲಿಂಗ್ ಕೂಡ ಇದೆ. ಸೊ ಕೆಳಗೆ ಬರ್ತಿರುವಾಗ ಸ್ವಲ್ಪ ಜನ ಸಿಕ್ಕಿದ್ರು, ಬಟ್ ಲೋಕಲ್ ಗರ್ಲ್ಸ್ ದೇ ವರ್ ವೆರಿ ಸ್ವೀಟ್. ಸೊ ಅಪ್ ಡೌನ್ ಟ್ರಾಫಿಕ್ ಪ್ರಾಬ್ಲಮ್ ಏನೂ ಆಗಲಿಲ್ಲ. ಬಿಗ್ಗೆಸ್ಟ್ ಸರ್ಪ್ರೈಸ್ ಅಂದರೆ ಕ್ರೌಡ್ ಅಂತೂ ಇರಲಿಲ್ಲ. ಸೊ ಇವಾಗ ಅದು ತುಂಬಾ ರೇರ್. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸಿಂದ ಎಲ್ಲ ಪ್ಲೇಸ್ ಕ್ರೌಡೆಡ್ ಆಗಿರುತ್ತೆ. ಸೊ ವೀಕ್ ಡೇನಲ್ಲಿ ನೀವು ಟ್ರಾವೆಲ್ ಮಾಡಿದ್ರೆ ಇದೇ ನಿಮಗೆ ಸಿಗೋದು. ಸೊ ಫುಲ್ ಕೆಳಗೆ ಬಂದ ಮೇಲೆ ಒಂದು ನೈಸ್ ಸೊವೆನಿಯರ್ ಶಾಪ್ ಇತ್ತು, ಸ್ವಲ್ಪ ಬ್ರೌಸ್ ಮಾಡಿದ್ವಿ. ಟ್ರಾವೆಲ್ಗೆ ಬಂದಮೇಲೆ ಸೊವೆನಿಯರ್ ತೊಗೊಳ್ದೇ ಇರ್ತೀವ. ಸೊ ಅದಾದಮೇಲೆ ಒಂದು ಬ್ಯೂಟಿಫುಲ್ ಕೆಫೆಗೆ ಹೋದ್ವಿ. ಕ್ಲೈಮ್ ಮುಗಿಸಿದ್ಮೇಲೆ ಕಾಫಿ ಟೇಸ್ಟ್ ಬೇರೆ ಲೆವೆಲೇ ಇರುತ್ತೆ. ನಾನು ಫ್ರಾಪೆ ಆರ್ಡ್ರ್ ಮಾಡಿದ್ದೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಸೊ ಶ್ರೀಲಂಕಾಗೆ ಹೋದರೆ ಅಂಬಲುವಾವ ಮಿಸ್ ಮಾಡಬೇಡಿ, ಎಸ್ಪೆಷಲಿ ವೀಕ್ ಡೇಲಿ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಈ ಟರ್ಪೋಕ್ ಕೂಡ ಟಾಪ್ ರೀಚ್ ಮಾಡಿದ್ದಾರೆ ಅಂದರೆ ನೀವು ಕೂಡ ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಫ್ರೀ ಆಫ್ ಕಾಸ್ಟ್. ಮತ್ತೆ ಸಿಗೋಣ ನೆಕ್ಸ್ಟ್ ಅಡ್ವೆಂಚರಲ್ಲಿ. ಟಾಟಾ, ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್. ಎಷ್ಟಿದ್ರು ಬ್ಯಾಗು ಲಾಸ್ಟಲ್ಲಿ